ಅಟಾರಿ ವಾಘಾ ಗಡಿಯಲ್ಲಿ ಬಿಎಸ್ಎಫ್ನ 60ನೇ ಸಂಸ್ಥಾಪನಾ ದಿನಾಚರಣೆ ನಡೆಸಲಾಗಿದೆ. ಇದರ ಅಂಗವಾಗಿ ಸೈಕಲ್ ರ್ಯಾಲಿಯನ್ನು ಕೂಡ ನಡೆಸಲಾಗಿದೆ. ತಮಿಳುನಾಡಿನ ತಿರುವಣ್ಣಮಲೈ ಆರಮುಲಿಂಗಂ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಡಿಸೆಂಬರ್ 13ರಂದು ಸಂಭ್ರಮ ಆಚರಣೆ ಮಾಡಲಾಗುತ್ತೆ. ತಮಿಳಿನಲ್ಲಿ ಹುಣ್ಣಿಮೆಯ ದಿನದಂದು ಕಾರ್ತಿಕೈ ದೀಪಂ ಅಥವಾ ಕಾರ್ತಿಕ ದೀಪಂ ತಮಿಳುನಾಡಿನ ಅತ್ಯಂತ ಪ್ರಾಚೀನ ಹಬ್ಬವಾಗಿದೆ. ಇದರ ಪ್ರಯುಕ್ತ ದೇವಸ್ಥಾನ ತುಂಬಾ ಲೈಟಿಂಗ್ ಮಾಡಲಾಗಿತ್ತು. ಒಡಿಶಾದಲ್ಲಿ ಡಿಸೆಂಬರ್ 4ರಂದು ಭಾರತೀಯ ನೌಕಾಪಡೆ ದಿನಾಚರಣೆ ನಡೆಯಲಿದೆ. ಇದರ ಪರಿಣಾಮ ದಿನಾಚರಣೆಗೂ ಮುನ್ನ ಪುರಿ ಬೀಚ್ನಲ್ಲಿ ಪೂರ್ವಾಭ್ಯಾಸವನ್ನು ನಡೆಸಲಾಗ್ತಾ ಇದೆ. Ladies and gentlemen, now Rahul, Chief Petty Officer, here is descended from the aircraft. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿದ್ದು ಪಾಂಡಿಚೇರಿಯಲ್ಲಿ ಫೆಂಗಲ್ ತಾಂಡವ ಆಡ್ತಾ ಇದೆ. ಪುದುಚೇರಿ ಕರಾವಳಿಯಲ್ಲಿ ಭೂಕುಸಿತ ಆಗಿದ್ದರಿಂದ ಪುದುಚೇರಿಯ ಗಾಳಿಯೊಂದಿಗೆ ಭಾರೀ ಮಳೆಯಾಗಿದೆ. ಪುದುಚೇರಿಯ ರೈನ್ಬೋ ನಗರ ಪ್ರದೇಶದಲ್ಲಿ ಜನರು ಕಂಗಾಲಾಗಿದ್ದಾರೆ. ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಮೇಲೆ ವ್ಯಕ್ತಿಯೊಬ್ಬರು ನೀರು ಎಸೆದಿದ್ದಾರೆ. ಕೂಡಲೇ ಭದ್ರತಾ ಸಿಬ್ಬಂದಿ ಮತ್ತು ಕೇಜ್ರಿವಾಲ್ ಬೆಂಬಲಿಗರು ಆ ವ್ಯಕ್ತಿಯನ್ನು ಹಿಡಿದು ಥಳಿಸಿದ್ದಾರೆ. ಅಟಾರಿ ವಾಘಾ ಗಡಿಯಲ್ಲಿ ಬಿಎಸ್ಎಫ್ನ 60ನೇ ಸಂಸ್ಥಾಪನಾ ದಿನಾಚರಣೆ ನಡೆಸಲಾಗಿದೆ. ಇದರ ಅಂಗವಾಗಿ ಸೈಕಲ್ ರ್ಯಾಲಿಯನ್ನು ಕೂಡ ನಡೆಸಲಾಗಿದೆ. ತಮಿಳುನಾಡಿನ ತಿರುವಣ್ಣಮಲೈ ಆರಮುಲಿಂಗಂ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಡಿಸೆಂಬರ್ 13ರಂದು ಸಂಭ್ರಮ ಆಚರಣೆ ಮಾಡಲಾಗುತ್ತೆ. ತಮಿಳಿನಲ್ಲಿ ಹುಣ್ಣಿಮೆಯ ದಿನದಂದು ಕಾರ್ತಿಕೈ ದೀಪಂ ಅಥವಾ ಕಾರ್ತಿಕ ದೀಪಂ ತಮಿಳುನಾಡಿನ ಅತ್ಯಂತ ಪ್ರಾಚೀನ ಹಬ್ಬವಾಗಿದೆ. ಇದರ ಪ್ರಯುಕ್ತ ದೇವಸ್ಥಾನ ತುಂಬಾ ಲೈಟಿಂಗ್ ಮಾಡಲಾಗಿತ್ತು. ಒಡಿಶಾದಲ್ಲಿ ಡಿಸೆಂಬರ್ 4ರಂದು ಭಾರತೀಯ ನೌಕಾಪಡೆ ದಿನಾಚರಣೆ ನಡೆಯಲಿದೆ. ಇದರ ಪರಿಣಾಮ ದಿನಾಚರಣೆಗೂ ಮುನ್ನ ಪುರಿ ಬೀಚ್ನಲ್ಲಿ ಪೂರ್ವಾಭ್ಯಾಸವನ್ನು ನಡೆಸಲಾಗ್ತಾ ಇದೆ. Ladies and gentlemen, now Rahul, Chief Petty Officer, here is
descended from the aircraft and ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿದ್ದು ಪಾಂಡಿಚೇರಿಯಲ್ಲಿ ಫಿಂಗಲ್ ತಾಂಡವ ಆಡ್ತಾ ಇದೆ. ಪುದುಚೇರಿ ಕರಾವಳಿಯಲ್ಲಿ ಭೂಕುಸಿತ ಆಗಿದ್ದರಿಂದ ಪುದುಚೇರಿಯ ಗಾಳಿಯೊಂದಿಗೆ ಭಾರೀ ಮಳೆಯಾಗಿದೆ. ಪುದುಚೇರಿಯ ರೈನ್ಬೋ ನಗರ ಪ್ರದೇಶದಲ್ಲಿ ಜನರು ಕಂಗಾಲಾಗಿದ್ದಾರೆ. ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಮೇಲೆ ವ್ಯಕ್ತಿಯೊಬ್ಬರು ನೀರು ಎಸೆದಿದ್ದಾರೆ. ಕೂಡಲೇ ಭದ್ರತಾ ಸಿಬ್ಬಂದಿ ಮತ್ತು ಕೇಜ್ರಿವಾಲ್ ಬೆಂಬಲಿಗರು ಆ ವ್ಯಕ್ತಿಯನ್ನ ಹಿಡಿದು ಥಳಿಸಿದ್ದಾರೆ. ಅಟಾರಿ ವಾಘಾ ಗಡಿಯಲ್ಲಿ ಬಿಎಸ್ಎಫ್ನ 60ನೇ ಸಂಸ್ಥಾಪನಾ ದಿನಾಚರಣೆ ನಡೆಸಲಾಗಿದೆ. ಇದರ ಅಂಗವಾಗಿ ಸೈಕಲ್ ರ್ಯಾಲಿಯನ್ನು ಕೂಡ ನಡೆಸಲಾಗಿದೆ. ತಮಿಳುನಾಡಿನ ತಿರುವಣ್ಣಮಲೈ ಆರ್ಮಲಿಂಗಂ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಡಿಸೆಂಬರ್ 13ರಂದು ಸಂಭ್ರಮ ಆಚರಣೆ ಮಾಡಲಾಗುತ್ತೆ. ತಮಿಳಿನಲ್ಲಿ ಹುಣ್ಣಿಮೆಯ ದಿನದಂದು ಕಾರ್ತಿಕೈ ದೀಪಂ ಅಥವಾ ಕಾರ್ತಿಕ ದೀಪಂ ತಮಿಳುನಾಡಿನ ಅತ್ಯಂತ ಪ್ರಾಚೀನ ಹಬ್ಬವಾಗಿದೆ. ಇದರ ಪ್ರಯುಕ್ತ ದೇವಸ್ಥಾನ ತುಂಬಾ ಲೈಟಿಂಗ್ ಮಾಡಲಾಗಿತ್ತು. ಒಡಿಶಾದಲ್ಲಿ ಡಿಸೆಂಬರ್ 4ರಂದು ಭಾರತೀಯ ನೌಕಾಪಡೆ ದಿನಾಚರಣೆ ನಡೆಯಲಿದೆ. ಇದರ ಪರಿಣಾಮ ದಿನಾಚರಣೆಗೂ ಮುನ್ನ ಪುರಿ ಬೀಚ್ನಲ್ಲಿ ಪೂರ್ವಾಭ್ಯಾಸವನ್ನು ನಡೆಸಲಾಗ್ತಾ ಇದೆ. Ladies and gentlemen, now Rahul, Chief Petty Officer, here is descended from the aircraft and